ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಮನಸ್ತಾಪಗಳು, ಮುನಿಸುಗಳಿಂದ ಕನ್ನಡ ಚಿತ್ರರಂಗ ಸಾಕಷ್ಟು ಸರಿ ಒಡೆದೋಗಿದೆ. ಇನ್ನು ಕೆಲವೊಂದು ಸರಿ ನಿರ್ದೇಶಕರು ಅಥವಾ ನಿರ್ಮಾಪಕರು, ಇನ್ನು ಕೆಲವು ಸರಿ ಹೀರೋಗಳು ಸಹ ತನ್ನ ಮನೆ ಮಠ ಎಲ್ಲ ಮಾರ್ಕೊಂಡು ರೋಡಿಗೆ ಬಂದಿದ್ದಾರೆ. ಈ ಥರ ಒಂದು ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, 1985 ನೀ ತಂದ ಕಾಣಿಕೆ ಸಿನಿಮಾ ವಿಷ್ಣುವರ್ಧನ್ ಅವ್ರದ್ದು ಮತ್ತು ದ್ವಾರಕೀಶ್ ಅವ್ರದ್ದು. ದ್ವಾರಕೀಶ್ ಅವ್ರ ನಿರ್ಮಾಣದ ಸಿನಿಮಾ, ವಿಷ್ಣುವರ್ಧನ್ ಅವ್ರದ್ದು ಒಂದು ಅಭಿನಯದ ಸಿನಿಮಾ. ನೀ ತಂದ ಕಾಣಿಕೆ ಸಿನಿಮಾ ಫ್ಲಾಪ್ ಆಗುತ್ತೆ. ಯಾವ ಥರ ಫ್ಲಾಪ್ ಆಗುತ್ತೆ ಅಂತಂದರೆ, ವಿಷ್ಣುವರ್ಧನ್ ಕೆರಿಯರಲ್ಲೇ ಅದೊಂದು ದೊಡ್ಡ ಫ್ಲಾಪ್ ಸಿನಿಮಾ ಅಂತ ಆಗುತ್ತೆ. ಅದೇ ತರ ದ್ವಾರಕೀಶ್ ಅವರ ಕೆರಿಯರ್ಲೇ ಈ ಸಿನಿಮಾ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸೋಲನ್ನ ಒಪ್ಕೊಳ್ಳುತ್ತೆ. ಈ ಒಂದು ಸಿನಿಮಾದ ಸೋಲು ನಿರ್ದೇಶಕ ನಿರ್ಮಾಪಕ ದ್ವಾರಕೀಶ್ ಅವ್ರನ್ನ ಮತ್ತು ನಟ ವಿಷ್ಣುವರ್ಧನ್ ಅವ್ರನ್ನ ಕಂಪ್ಲೀಟ್ ಆಗಿ ದೂರ ಮಾಡಿಬಿಡುತ್ತೆ. ಯಾವ ತರ ದೂರ ಮಾಡುತ್ತೆ ಅಂತಂದ್ರೆ, ಇಬ್ರಿಗೂ ಸಹ ಮನಸ್ತಾಪ ಆಗ್ಬಿಡುತ್ತೆ. ಇಬ್ರು ಸಹ ಒಂದು ಮಾಧ್ಯಮದ ಮುಂದೆ, ಅವಾಗ ಮಾಧ್ಯಮ ಇರಲಿಲ್ಲ, ಒಂದು ಪತ್ರಿಕಾ ಹೇಳಿಕೆಗಳ ಮೂಲಕ ಮನಸ್ತಾಪ ಅಥವಾ ಭಿನ್ನಾಭಿಪ್ರಾಯನ ಹಂಚ್ಕೋತಾರೆ. ವಿಷ್ಣುವರ್ಧನ್ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ದ್ವಾರಕೀಶ್ ಅವರು ನಂಬಿಕೆಗೆ ಅರ್ಹರಲ್ಲ ಅಂತ ಒಂದು ಪತ್ರಿಕಾ ಹೇಳಿಕೆ ಕೊಟ್ಬಿಡ್ತಾರೆ. ಈ ಇಬ್ರು ತುಂಬಾ ಅನ್ಯೋನ್ಯವಾಗಿದ್ದು ಮತ್ತು ಆಪ್ತ ಮಿತ್ರರ ತರ ಇದ್ದವರು ಸಡನ್ ಆಗಿ ಒಂದು ಹೇಳಿಕೆಯಿಂದ ಇಡೀ ರಾಜ್ಯದಲ್ಲಿ ಈ ಒಂದು ಹೇಳಿಕೆ ಸಂಚಲನ ಸೃಷ್ಟಿಸುತ್ತೆ. ಈಗ ಇದನ್ನ ಕೇಳಿಸ್ಕೊಂಡಂತಹ ದ್ವಾರಕೀಶ್ ಅವರು ಸುಮ್ಮನೆ ಇರಲ್ಲ. ಅವರು ಸಹ ಒಂದು ಹೇಳಿಕೆ ಕೊಡ್ತಾರೆ. ಯಾವ ತರ ಹೇಳಿಕೆ ಕೊಡ್ತಾರೆ ಅಂತಂದ್ರೆ, ಒಂದು ದ್ರೋಹಿ ಅಂತ ಒಂದು ಸಿನಿಮಾ ಪೋಸ್ಟರ್ ಕೂಡ ಅನೌನ್ಸ್ ಮಾಡ್ತಾರೆ ದ್ವಾರಕೀಶ್ ಅವರು. ಅವಾಗ ಆದ್ರೆ ಆ ಸಿನಿಮಾ ರಿಲೀಸ್ ಆಗೋದಿಲ್ಲ. ಅನೌನ್ಸ್ ಮಾಡಿ ಅದರಲ್ಲಿ ಕತೆ, ಚಿತ್ರಕಥೆ, ನಿರ್ದೇಶನ ಎಲ್ಲ ಕೂಡ ದ್ವಾರಕೀಶ್ ಅವರು ಅಂತಾನೆ ಹೆಸರು ಬರ್ಕೊಂಡಿರ್ತಾರೆ. ದ್ವಾರಕೀಶ್ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ವಿಷ್ಣುವರ್ಧನ್ ಅವರು ಮೊದಲು ಅಂಕಲ್ ಅಂತಿದ್ದ, ಆಮೇಲೆ ಸರ್ ಅಂತ ಅನ್ನೋದಕ್ಕೆ ಶುರು ಮಾಡ್ದ, ಆಮೇಲೆ ಬರ್ತಾ ಬರ್ತಾ ಏನೋ ದ್ವಾರಕಿ ಅನ್ನೋ ತರ ಮಾತಾಡೋಕೆ ಶುರು ಮಾಡ್ದ. ವಿಷ್ಣುವರ್ಧನ್ ಅವ್ರದ್ದು ಸಿಕ್ಕಾಪಟ್ಟೆ ಅತಿ ಆಯ್ತು. ಈ ತರ ಒಂದು ದುರಂಕಾರ ಇದೆಲ್ಲ ಕೂಡ ನನ್ನ ಹತ್ರ ನಡೆಯೋದಿಲ್ಲ. ನನ್ನಂತ ಒಬ್ಬ ದೊಡ್ಡ ನಿರ್ಮಾಪಕರನ್ನ ಎದುರಾಕೊಂಡು ವಿಷ್ಣುವರ್ಧನ್ ಅವರು ಹೆಂಗೆ ಬದುಕ್ತಾರೆ ನೋಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೂಡ ರಿಲೀಸ್ ಮಾಡ್ಬಿಡ್ತಾರೆ ದ್ವಾರಕೀಶ್ ಅವರು ವಿಷ್ಣುವರ್ಧನ್ ಅವ್ರ ಬಗ್ಗೆ. ಆದ್ರೆ ವಿಷ್ಣುವರ್ಧನ್ ಅವರು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅವ್ರ ಪಾಡ್ಗೋರು ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ದ್ವಾರಕೀಶ್ ಅವ್ರು ಮಾತ್ರ, ವಿಷ್ಣುವರ್ಧನ್ ನನಗೆ ಒಂದು ತಮಿಳು ಸಿನಿಮಾ ಮಾಡೋ ರಜನಿಕಾಂತ್ ತರ ಅಂತ ಹೇಳ್ದ, ರಜನಿಕಾಂತ್ ಅಲ್ಲಿ ವಿಷ್ಣುವರ್ಧನ್ ಇಲ್ಲಿ ಅನ್ನೋ ರೀತಿ ಒಂದು ಮಾತು ಶುರು ಆಗ್ಬಿಡುತ್ತಾಗ. ಆಗ ದ್ವಾರಕೀಶ್ ಅವ್ರು ಹೇಳ್ತಾರೆ, ರಜನಿಕಾಂತ್ ಅವ್ರಿಗೆ, ಹೇಮಾಮಾಲಿನಿ ಅವ್ರಿಗೆ ನಿರ್ಮಾಣ ಮಾಡಿದ ನಾನು, ವಿಷ್ಣುವರ್ಧನ್ ಎಲ್ಲಿ ನಾನೆಲ್ಲಿ ಅನ್ನೋ ಒಂದು ಭಾವನೆ ದ್ವಾರಕೀಶ್ ಅವರು ಬರುತ್ತೆ. ಹಾಗಾಗಿ ದ್ವಾರಕೀಶ್ ಅವರು ಸಹ ವಿಷ್ಣುವರ್ಧನ್ ಅವ್ರನ್ನ ಬಿಟ್ಟು ಸಿನಿಮಾಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ವಿಷ್ಣುವರ್ಧನ್ ಅವರು ಇಲ್ದಿರನೇ ದ್ವಾರಕೀಶ್ ಅವರು 18 ಸಿನಿಮಾಗಳನ್ನ ಮಾಡ್ತಾರೆ. 18 ಸಿನಿಮಾ ಸಹ, ಎಲ್ಲಾ ಸಿನಿಮಾಗಳು ಸಹ ಸೋಲುತ್ತೆ. ಆದ್ರೆ ಒಂದು ಸಿನಿಮಾ, ಶ್ರುತಿ ಅನ್ನೋ ಸಿನಿಮಾ ಮಾತ್ರ ಅವ್ರದ್ದು ತಕ್ಕಮಟ್ಟಿಗೆ ಹೆಸರು ಬರುತ್ತೆ ಬಿಟ್ಟು, ಮಿಕ್ಕಿದಂತ 18 ಸಿನಿಮಾಗಳು ದ್ವಾರಕೀಶ್ ಅವ್ರಿಗೆ ಸೋಲನ್ನ ಒಪ್ಕೊಳ್ಳೋ ತರ ಮಾಡುತ್ತೆ. ಅದಾದ್ಮೇಲೆ ದ್ವಾರಕೀಶ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಹರ್ಷವರ್ಧನ್ ಅಂತ ಒಬ್ಬ ನಾಯಕನ ಕೂಡ ಪರಿಚಯ ಮಾಡ್ತಾರೆ ಕನ್ನಡ ಚಿತ್ರರಂಗಕ್ಕೆ. ವಿಷ್ಣುವರ್ಧನ್ ಅವ್ರಿಗೆ ಆಪೋಸಿಟ್ ಆಗಿ ನಿಲ್ಲಿಸ್ಬೇಕು, ವಿಷ್ಣುವರ್ಧನ್ ಅವರು ನನ್ನ ಎದುರಾಕೊಂಡಿದ್ದಾರೆ, ಹಾಗಾಗಿ ಅವ್ರಿಗೆ ಆಪೋಸಿಟ್ ಆಗಿ ನಿಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ಹರ್ಷವರ್ಧನ್ ಅನ್ನೋ ನಾಯಕನ ಕೂಡ ರೆಡಿ ಮಾಡ್ತಾರೆ. ಆದ್ರೆ ಆ ನಾಯಕ ಕೂಡ ಮುಂದೆ ಬರೋದಿಲ್ಲ. ಆ ಒಂದು ಸಿನಿಮಾ ಸಹ ಸೋಲನ್ನ ಒಪ್ಕೊಳ್ಳುತ್ತೆ. ಆಮೇಲೆ ಶಶಿಕುಮಾರ್ ಅವ್ರಿಗೆ, ಅಂಬರೀಷ್ ಅವ್ರಿಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡ್ತಾರೆ. ಆದ್ರೆ ವಿಷ್ಣುವರ್ಧನ್ ಅವ್ರು ಇಲ್ದಿರ ದ್ವಾರಕೀಶ್ ಅವ್ರಿಗೆ ಯಾವ ಸಿನಿಮಾ ಸಹ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ನ ಕೊಡೋದಿಲ್ಲ. ಪ್ರತಿಯೊಂದು ಸಿನಿಮಾ ಸಹ ಸೋಲೋ ತರ ಆಗುತ್ತೆ. ಅದಾದ್ಮೇಲೆ ದ್ವಾರಕೀಶ್ ಅವ್ರು ಏನ್ ಮಾಡ್ತಾರೆ, ತನ್ನ ಆಸ್ತಿ, ಮನೆ ಏನಿತ್ತು ಎಲ್ಲ ಸಹ ಮಾರ್ಕೊಂಡು ಒಂದು ಬಾಡಿಗೆ ಮನೇಲಿ ವಾಸ ಆಗ್ಬಿಡ್ತಾರೆ. ಇಲ್ಲಿ ದ್ವಾರಕೀಶ್ ಅವ್ರನ್ನ ಮೆಚ್ಕೋಬೇಕು. ಯಾಕೆಂತಂದ್ರೆ, ಒಂದು ಪ್ರೊಡಕ್ಷನ್ ಹೌಸ್, ಒಂದು ನಿರ್ಮಾಪಕ 4ರಿಂದ 5 ಸಿನಿಮಾ ಮಾಡ್ತಾನೆ. ಆ ಸಿನಿಮಾ ಸೋಲ್ತು ಅಂತಂದ್ರೆ ಮತ್ತೆ ಅವ್ರು ಸಿನಿಮಾ ಮಾಡೋದಕ್ಕೆ ಬರೋದಿಲ್ಲ. ಸಾಕು ಇದ್ರ ಸವಾಸ, ಬೇರೆ ಯಾವ್ದಾದ್ರು ಬಿಸ್ನೆಸ್ ಮಾಡೋಣ ಅಥವಾ ಮಾಡಿರೋ ಸಾಲ ತೀರ್ಸೋಣ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಆದ್ರೆ ಸತತವಾಗಿ 18 ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಅಂತಂದ್ರೆ, ಸತತವಾಗಿ 18 ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ ದ್ವಾರಕೀಶ್ ಅವ್ರ ಒಂಥರ ಗ್ರೇಟ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ, ಒಬ್ಬ ನಾಯಕನಿಗೋಸ್ಕರ ಒಂದು ನಾಯಕನ ದೂರ ಮಾಡ್ಕೊಂಡು 18 ಸಿನಿಮಾ ಮಾಡಿ, 18 ಸಿನಿಮಾ ಸೋತ್ರು ಸಹ ಮತ್ತೊಂದು ಸಿನಿಮಾ ಮಾಡ್ತಾರೆ. ಅಂದ್ರೆ ಆಸ್ತಿ ಎಲ್ಲ ಹೋಗಿ ಅವ್ರ ಬಾಡಿಗೆ ಮನೇಲಿ ಇದ್ರು ಸಹ ಅಲ್ಲಿ ಇಲ್ಲಿ ಸಾಲ ಮಾಡಿ ಮತ್ತೊಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾನೇ ಆಪ್ತಮಿತ್ರ ಸಿನಿಮಾ. ಆಪ್ತಮಿತ್ರ ಸಿನಿಮಾನು ಸಹ ವಿಷ್ಣುವರ್ಧನ್ ಅವ್ರಿಗೆ ಒಂದಷ್ಟು ಮನಸ್ತಾಪ ಕೂಡ ಆಗುತ್ತೆ, ಬೇಜಾರು ಕೂಡ ಆಗುತ್ತೆ. ಇಬ್ರು ಮೇಲ್ನೋಟಕ್ಕೆ ಹೊಂದಾಣಿಕೆ ಆಗಿದ್ದು ಸಿನಿಮಾ ಮಾಡ್ತಾರೆ. ಆದ್ರೆ ಈ ಸಿನಿಮಾ ರಿಲೀಸ್ ಆಗೋ ಹೊತ್ತಿಗೆ ನಟಿ ಸೌಂದರ್ಯ ಅವರು ಒಂದು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾಗ್ತಾರೆ. ಅದನ್ನೇ ಒಂದು ಬಂಡವಾಳ ಆಗಿಟ್ಕೊಂಡು ದ್ವಾರಕೀಶ್ ಅವರು ಈ ಸಿನಿಮಾದ ಪೋಸ್ಟರ್ಗಳಲ್ಲೆಲ್ಲ ವಿಷ್ಣುವರ್ಧನ್ ಅವ್ರದ್ದು ಬರೀ ಒಂದು ಚಿಕ್ಕ ತಲೆ ಮಾತ್ರ ಹಾಕ್ತಾರೆ ಪೋಸ್ಟರ್ ಅಲ್ಲಿ. ಸೌಂದರ್ಯಂದು ಮಾತ್ರ ದೊಡ್ಡ ಪೋಸ್ಟರ್ ಆಗಿ ನಿಲ್ಲಿಸ್ತಾರೆ. ಸೌಂದರ್ಯ ನಾಗೋಲಿ ಗೆಟಪ್ಪಲ್ಲಿ ಭರತನಾಟ್ಯ ಸ್ಟೈಲಲ್ಲಿ ನಿಂತಿದಾರಲ್ಲ, ಅದನ್ನೇ ದೊಡ್ಡ ಪೋಸ್ಟರ್ ಮಾಡಾಕಿ ಅದನ್ನ ದ್ವಾರಕೀಶ್ ಅವರು ಉಪಯೋಗಿಸ್ಕೋತಾರೆ ತುಂಬಾ ಚೆನ್ನಾಗಿ. ಸೌಂದರ್ಯ ಸತ್ತಿರ್ಬೋದು, ಆದ್ರೆ ಎಲ್ಲರೂ ಕನ್ನಡಿಗರ ಬದುಕಿದ್ದಾರೆ, ಇದು ಅವರ ಕೊನೆ ಸಿನಿಮಾ ಅಂತ ಅಂದ್ಬಿಟ್ಟು ವಿಷ್ಣುವರ್ಧನ್ ಪೋಸ್ಟರ್ನ ಚಿಕ್ಕದ್ ಮಾಡಿ ಸೌಂದರ್ಯನ ಫೋಟೋ ದೊಡ್ಡ ಮಾಡ್ತಾರೆ. ಆಗ್ಲೂ ಸಹ ವಿಷ್ಣುವರ್ಧನ್ ಅವರಿಗೆ ಸ್ವಲ್ಪ ಬೇಜಾರಾಗುತ್ತೆ. ನಾನು ಇಷ್ಟೆಲ್ಲ ಮಾಡಿದ್ದೀನಿ ದ್ವಾರಕೀಶ್ ಅವ್ರಿಗೆ, ಎಷ್ಟೆಲ್ಲ ಸಿನಿಮಾಗಳನ್ನ ಮಾಡ್ಕೊಟ್ಟಿದ್ದೀನಿ, ಸಿನಿಮಾಗಳು ಸೋತಾವು ಸಹ ಮತ್ತೆ ಕಾಲ್ ಶೀಟ್ ಕೊಟ್ಟಿದ್ದೀನಿ ದ್ವಾರಕೀಶ್ಗೆ, ಆದ್ರೂ ಸಹ ಕೊನೆ ಸಿನಿಮಾದಲ್ಲಿ ಈ ಸಿನಿಮಾ ನನ್ನ ಸಿನಿಮಾ ಅಲ್ಲ, ಸೌಂದರ್ಯದ ಸಿನಿಮಾ ಅಂತ ಬಿಂಬಿಸ್ತಾ ಇದ್ದಾರೆ. ಸರಿ ಆಯ್ತು ಬಿಡಿ, ಏನಾದ್ರು ಮಾಡ್ಕೊಳ್ಳಿ ಅಂತ ಸುಮ್ಮನೆ ಆಗ್ಬಿಡ್ತಾರೆ ವಿಷ್ಣುವರ್ಧನ್ ಅವರು. ಆಪ್ತಮಿತ್ರ ಸಿನಿಮಾ ಸಹ ಆಲ್ಮೋಸ್ಟ್ ವಿಷ್ಣುವರ್ಧನ್ ಅವ್ರ ಸಿನಿಮಾ ಅಂತ ಎಷ್ಟು ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ಸೌಂದರ್ಯ ಸಿನಿಮಾ ಅಂತ ಕೂಡ ಹೇಳ್ತಾರೆ. ಸಿನಿಮಾ ಸಹ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿ
ದ್ವಾರಕೀಶ್ ಅವ್ರಿಗೆ ಹೋಗಿರೋ ಆಸ್ತಿಲಿ ಒಂದು ಅರ್ಧದಿಂದ ಮುಕ್ಕಾಲಷ್ಟು ಆಸ್ತಿ ವಾಪಸ್ ಬರೋ ಥರ ಆಗುತ್ತೆ. ಇಷ್ಟಾದ್ಮೇಲೂ ಕೂಡ ದ್ವಾರಕೀಶ್ ಅವರು ಒಂದಷ್ಟು ಇಂಟರ್ವ್ಯೂಲ್ಲಿ ಕೂತ್ಕೊಂಡು ಹೇಳ್ತಾರೆ, ವಿಷ್ಣುವರ್ಧನ್ ತುಂಬ ಒಳ್ಳೆ ಹೀರೋ, ತುಂಬ ಹ್ಯಾಂಡ್ಸಮ್ ಆಗಿದ್ದ, ಅದಕ್ಕೋಸ್ಕರ ನಾನು ಸುಮ್ಮನೆ ಬಿಟ್ಟಿದ್ದೆ ಎಲ್ಲನೂ. ನನ್ನ ಮನೆ ಹೀರೋ ಥರ ಇದ್ದ, ಕನಿಷ್ಠ ಒಬ್ಬ ಹೀರೋಗೆ ಕೊಡಬೇಕಾದಂಥ ಗೌರವ ಕೂಡ ಕೊಡಲಿಲ್ಲ ನಾನು ಅಂತ ಒಂದಷ್ಟು ಇಂಟರ್ವ್ಯೂಲ್ಲಿ ಕೂತ್ಕೊಂಡು ದ್ವಾರಕೀಶ್ ಅವರು ಬೇಜಾರು ಮಾಡ್ಕೊತಾರೆ. ಒಂದಷ್ಟು ಕಣ್ಣಲ್ಲಿ ನೀರು ತುಂಬ್ಕೊಂಡು ಕೂಡ ಮಾತಾಡ್ತಾರೆ ದ್ವಾರಕೀಶ್ ಅವರು. ವಿಷ್ಣುವರ್ಧನ್ ಅವ್ರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕಾಯ್ತು, ನನ್ನ ಗೆಳೆಯ ನಾನು ಅವನು ಮೋಸ ಮಾಡಿದೆ ಅಂತ ಅಂದ್ಬಿಟ್ಟು. ಯಾಕೆಂತಂದ್ರೆ ವಿಷ್ಣುವರ್ಧನ್ ಅವ್ರನ್ನ ದ್ವಾರಕೀಶ್ ಅವರು ಸಾಕಷ್ಟು ಬಳಸ್ಕೊಂಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಅಲ್ದಿದ್ರು ಅವರ ಮಾಡಿದಂಥ ಸಿನಿಮಾಗಳು ಯಾವ ಥರ ಅಂತಂದರೆ, ದ್ವಾರಕೀಶ್ ಅವರು ಯಾವುದೇ ಒಂದು ರಿಮೇಕ್ ಸಿನಿಮಾ ತೊಗೊಬಂದ್ರು ಸಹ ವಿಷ್ಣುವರ್ಧನ್ ಅವರು ಕಥೆನೇ ಕೇಳ್ತಾ ಇರಲಿಲ್ವಂತೆ, ಓಕೆ ಅಂತಿದ್ರಂತೆ. ದ್ವಾರಕಿ ನೀನು ಏನಾದರೂ ಸಿನಿಮಾ ತೊಗೋಬಾ, ನಾನು ಮಾಡ್ತೀನಿ, ಯಾಕೆಂದರೆ ನಿಂದು ಟೇಸ್ಟ್ ಚೆನ್ನಾಗಿದೆ, ನೀನು ಯಾವೊಂದು ಸಿನಿಮಾ ತಂದರೂ ಸಹ ನಾನು ಕಾಲ್ ಶೀಟ್ ಕೊಡ್ತೀನಿ, ಬೇರೆ ನಿರ್ಮಾಪಕರ ಹತ್ರ ಏನು ಅಮೌಂಟ್ ತೊಗೋತೀನೋ ಅದಕ್ಕಿಂತ ನಿನ್ನ ಹತ್ರ ಕಮ್ಮಿ ತೊಗೋತೀನಿ, ಒಟ್ಟು ಸಿನಿಮಾ ಚೆನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು. ಯಾಕೆಂತಂದರೆ ವಿಷ್ಣುವರ್ಧನ್ ಅವರು ಮತ್ತು ಭವ್ಯಂದು ಪೇರ್ ಏನಿತ್ತು, ಆ ಪೇರ್ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿತ್ತು. ಆ ಪೇರ್ ಹಿಟ್ಟಾಗೋದಕ್ಕೆ ಕಾರಣನೇ ಭಾರ್ಗವ ಅನ್ನೋ ನಿರ್ದೇಶಕರು ಮತ್ತು ದ್ವಾರಕೀಶ್ ಅವರು. ಯಾಕೆಂದರೆ ದ್ವಾರಕೀಶ್ ಅವರೇ ಸಜೆಸ್ಟ್ ಮಾಡಿರ್ತಾರೆ ಭವ್ಯನ್ ಜೊತೆಗೆ ವಿಷ್ಣುವರ್ಧನ್ ಹಾಕಿ ಅಂತ ಅಂದ್ಬಿಟ್ಟು. ಮತ್ತು ದ್ವಾರಕೀಶ್ ಅವರು ಸಾಕಷ್ಟು ಸಿನಿಮಾಗಳು, ತೆಲುಗು, ತಮಿಳು, ಹಿಂದಿ ಸಿನಿಮಾಗಳನ್ನ ತಂದು ಕನ್ನಡಕ್ಕೆ ಮಾಡ್ತಾರೆ. ಆ ಎಲ್ಲ ಸಿನಿಮಾಗಳಲ್ಲೂ ನಾಯಕರಾಗಿದ್ದು ವಿಷ್ಣುವರ್ಧನ್ ಅವರು. ಆಪ್ತಮಿತ್ರ ಸಿನಿಮಾದಲ್ಲೂ ಸಹ ವಿಷ್ಣುವರ್ಧನ್ ಅವ್ರಿಗೆ ಒಂದು ಸ್ವಲ್ಪ ಅನ್ಯಾಯ ಕೂಡ ಆಗುತ್ತೆ. ಅದೇನೇನೆ ಎಲ್ಲ ಪೋಸ್ಟರ್ಲ್ಲೂ ಕೂಡ ವಿಷ್ಣುವರ್ಧನ್ ಅವ್ರನ್ನ ತುಂಬ ಚಿಕ್ಕದಾಗಿ ತೋರಿಸ್ತಾರೆ, ಸೌಂದರ್ಯನ ದೊಡ್ಡದಾಗಿ ಮಾಡ್ತಾರೆ. ಒಬ್ಬ ದೊಡ್ಡ ನಟ, ಕನ್ನಡದ ಸ್ಟಾರ್ ನಟನನ್ನ ಒಂದು ಸಿನಿಮಾದಲ್ಲಿ ಎಲ್ಲೋ ಪೋಸ್ಟರ್ ಸೈಡಲ್ಲಿ ಮೂಲೆಯಲ್ಲಿ ಹಾಕ್ಬಿಟ್ಟು ನಾಯಕಿನ ದೊಡ್ಡದಾಗಿ ಮಾಡ್ತಾರೆ. ಅಲ್ಲಿ ಸೌಂದರ್ಯ ಅವರು ಸತ್ತಿದ್ದು ನಿಜ, ಆದರೆ ಇಬ್ರಿಗೂ ಒಂದೇ ಈಕ್ವಲ್ ಕೊಡ್ಬೋದಾಗಿತ್ತು. ಆದರೆ ಇಲ್ಲಿ ದ್ವಾರಕೀಶ್ ಅವರು ಆ ಕೆಲಸ ಮಾಡೋದಿಲ್ಲ. ವಿಷ್ಣುವರ್ಧನ್ ಅವ್ರನ್ನ ಅಲ್ಲೂ ಸಹ ಸ್ವಲ್ಪ ಕಮ್ಮಿಯಾಗಿ ತೋರಿಸ್ತಾರೆ. ಯಾಕೆಂದರೆ ಈ ಇಬ್ಬರು ನಟರು ಆದಷ್ಟು ಬೇಗನೆ ಒಂದಾಗಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ನಿರೀಕ್ಷೆ ಮಾಡ್ಬೋದಾಗಿತ್ತು. ಏನು ಒಂದು ಕೆಟ್ಟು ಸಿನಿಮಾಗಳನ್ನ ಕೊಟ್ಟರು, 18 ಸಿನಿಮಾಗಳು, ಅಷ್ಟು ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ಬೋದಾಗಿತ್ತು ವಿಷ್ಣುವರ್ಧನ್ ಅವ್ರಿಗೆ. ಮತ್ತು ದ್ವಾರಕೀಶ್ ಅವ್ರಿಗೂ ಸಹ ಕಡೆಗಾಲದಲ್ಲಿ ಈ ಥರ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ. ವಿಷ್ಣುವರ್ಧನ್ ಜೊತೆ ದ್ವಾರಕೀಶ್ ಅವರು ಚೆನ್ನಾಗಿದ್ದಿದ್ದಾರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.